ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಹುಳುಕಡ್ಡಿ ಅಂತಾರೆ. ಹುಳುಕಡ್ಡಿ ಎಲ್ಲಾಗ್ತವೆ? ಬಗಲು ಸಂದೆಲ್ಲಾಗ್ಬೋದು, ತೊಡೆ ಸಂದೆಲ್ಲಾಗ್ಬೋದು, ಕಾಲುಗಳಲ್ಲಾಗ್ಬೋದು, ಒಟ್ಟಾರೆ ಎಲ್ಲಿ ಬೇಕಾದ್ರೂ ಆಗ್ಬೋದು. ಸಾಮಾನ್ಯವಾಗಿ ಇವು ಆಗೋಂಥದ್ದು ಬೆವರು ನಿಲ್ಲುವಂತಹ ಜಾಗಗಳಲ್ಲಿ, ತೇವಾಂಶ ಇರುವಂತಹ ಜಾಗಗಳಲ್ಲಿ, ಉಷ್ಣಾಂಶತೆ ಹೆಚ್ಚಿರುವಂತಹ ಜಾಗಗಳಲ್ಲಿ. ಅರ್ಥ ಆಯ್ತಾ? ಬೆವರು, ತೇವಾಂಶ, ಉಷ್ಣಾಂಶ ಇವು ಮೂರೂ ಕೂಡ ಸೇರಿದಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯುವಂತಹ ಸಾಧ್ಯತೆ ಹೆಚ್ಚು. ಆ ಬ್ಯಾಕ್ಟೀರಿಯಾ ನಮ್ಮ ಆಯುರ್ವೇದದಲ್ಲಿ ಕ್ರಿಮಿ ಅಂತ ಹೇಳ್ತೀವಿ. ಆ ಕ್ರಿಮಿಗಳಿಂದ ಈ ಥರದ ಹುಳುಕಡ್ಡಿ ಇದನ್ನು ಸರಿಪಡಿಸ್ಬೇಕು. ಇದು ಶಾಶ್ವತವಾಗಿ ಸರಿ ಹೋಗಬೇಕು ಅಂತಂದರೆ ಆಯುರ್ವೇದ ವೈದ್ಯರ ಹತ್ರ ಹೋಗ್ಬಿಟ್ಟು ಅದಕ್ಕೆ ಬೇರೆ ರೀತಿಯ ಔಷಧಿಗಳನ್ನು ತಯಾರು ಮಾಡಿಕೊಡ್ತಾರೆ, ತಗೋಬೇಕು. ನೀವು ತಾತ್ಕಾಲಿಕವಾಗಿ ಮನೆಮದ್ದನ್ನು ಮಾಡ್ಕೊಂಡು ಆ ಕೆರೆತವನ್ನು, ತಿಂಡಿಯನ್ನು, ಕಡತವನ್ನು, ಉರಿಯನ್ನು, ನೋವನ್ನು ಕಮ್ಮಿ ಮಾಡ್ಕೋಬೇಕು ತಾತ್ಕಾಲಿಕವಾಗಿ ಅಂತಂದರೆ ಈ ಮನೆಮದ್ದುಗಳನ್ನು ಒಂದು ಟೆಂಪ್ರವರಿ ರಿಲೀಫ್ ಥರ ಉಪಯೋಗ ಮಾಡ್ಬೋದು. ಇಷ್ಟು ಮಾಡಿರಿ. ಒಂದು ಮುಷ್ಟಿಯಷ್ಟು ಬೇವಿನ ಸೊಪ್ಪು ತಗೊಂಬನ್ನಿ, ಕುಟ್ರಿ. ಒಂದು ಮುಷ್ಟಿಯಷ್ಟು ತುಳಸಿ ಎಲೆಗಳನ್ನು ತಗೊಂಬನ್ನಿ, ಕುಟ್ರಿ. 2 ಅಥವಾ 3 ಸ್ಪೂನು ಅರಿಶಿನ ಪುಡಿಯನ್ನು ಹಾಕಿರಿ, ಕುಟ್ರಿ. ಆ 3 ಕುಟ್ಟಿರೋದನ್ನು ಒಂದು ಬಟ್ಟೆಯಲ್ಲಿ ಹಾಕ್ಬಿಟ್ಟು ಹಿಂಡ್ರಿ, ರಸ ಬರ್ತದೆ. ಆ ರಸದ ಜೊತೆಗೆ ಒಂದಿಷ್ಟು ಅಲೋವೆರಾ ಜೆಲ್, ಘೃತಕುಮಾರಿ, ಲೋಳೆ ಸರ ಅಂತ ಹೇಳ್ತಾರೆ, ಆ ಜೆಲ್ಲನ್ನು ಕೂಡ ಬೆರೆಸಿ ಈ ಮಿಶ್ರಣವನ್ನು ಈ ಹುಳುಕಡ್ಡಿ ಆಗಿರುವಂತಹ ಜಾಗಕ್ಕೆ ಸತತವಾಗಿ 7 ದಿವಸ ಬೆಳಗ್ಗೆ ಒಂದು ಸರಿ, ಸಾಯಂಕಾಲ ಒಂದು ಸರಿ ಹಚ್ಚಿರಿ. ಹಂತ ಹಂತವಾಗಿ ಕಡಿತ ಕಮ್ಮಿ ಆಗುತ್ತೆ, ತಿಂಡಿ ಕಮ್ಮಿ ಆಗುತ್ತೆ, ಉರಿ ಕಮ್ಮಿ ಆಗುತ್ತೆ, ನೋವು ಕಮ್ಮಿ ಆಗುತ್ತೆ, ಅಲ್ಲಿರುವಂತಹ ಕಲೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇದು ಶಮನ ಆಗ್ತದೆ, ಮತ್ತೆ ಮರುಗಳಿಸುವಂತಹ ಸಾಧ್ಯತೆ ಇರ್ತದೆ. ಶಮನ ಆದಮೇಲೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿಬಿಟ್ಟು ಅದಕ್ಕೆ ಶಾಶ್ವತವಾದ ಪರಿಹಾರಗಳನ್ನು ನೀವು ತಗೋಬೇಕಾಗ್ತದೆ. ತಾತ್ಕಾಲಿಕವಾಗಿ ಬೇಕಾದ್ರೆ ಇದನ್ನು ಮಾಡ್ಕೊಳ್ಳಿ. ಈ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.